ಓದಲು ಒಳ್ಳೆಯ ಕಾಲೇಜು ಸಿಗಲಿಲ್ಲ ಅಂತ ಸ್ಟೂಡೆಂಟ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಅಣ್ಣನಿಗೆ ಮೆಸೇಜ್ ಹಾಕಿ ತಮ್ಮ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೆಲಮಂಗಲ ಟೌನ್ ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಓದೋದಕ್ಕೆ ಒಳ್ಳೆಯ ಕಾಲೇಜು ಸಿಗಲಿಲ್ಲ ಅಥವಾ ಸೀಟ್ ಸಿಗಲಿಲ್ಲ ಎನ್ನುವಂಥ ಕಾರಣಕ್ಕೆ ಸ್ಟೂಡೆಂಟ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಅಣ್ಣನಿಗೆ ಮೆಸೇಜ್ ಹಾಕಿ ತಮ್ಮ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೆಲಮಂಗಲ ಟೌನ್ ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ನೆಲಮಂಗಲದ 23 ವರ್ಷದ ಶಶಾಂಕ್ ಮೃತ ವಿದ್ಯಾರ್ಥಿ. ಅಪ್ಪನನ್ನ ಚೆನ್ನಾಗಿ ನೋಡ್ಕೋ, ನನ್ನ ಹಾಗೆ ಆಗಬೇಡ, ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಅಣ್ಣನಿಗೆ ಒಂದು ವಾಟ್ಸಪ್ ಮೆಸೇಜನ್ನು ಕಳಿಸ್ತಾರೆ. ಇನ್ನು ಈ ಒಂದು ವಾಟ್ಸಪ್ ಮೆಸೇಜ್ ನೋಡಿ ಅಣ್ಣ ಮನೆಗೆ ಬಂದು ನೋಡಿದ್ರೆ ತಮ್ಮ ಶಶಾಂಕ್ ನೇಣಿಗೆ ಶರಣಾಗಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದು. MBA ಓದೋದಕ್ಕೆ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ನ ಹುಡುಕ್ತಾ ಇದ್ರು. ಜೊತೆಗೆ 2-3 ಬಾರಿ ಪ್ರಯತ್ನಿಸಿ ಕ್ಯಾಟ್ ಎಕ್ಸಾಮ್ ಬರೆದಿದ್ರು ಕೂಡ ಸೀಟ್ ಸಿಕ್ಕಿರೋದಿಲ್ಲ. ಚೆನ್ನಾಗಿ ಓದ್ತಾ ಇದ್ರು ಕೂಡ ಸೀಟ್ ಸಿಗ್ತಾ ಇಲ್ಲ ಅಂತ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಾಯಿಯ ಸೀರೆಯಲ್ಲಿ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅಣ್ಣನಿಗೆ ಒಂದು ವಾಟ್ಸಪ್ ಮೆಸೇಜ್ ಕೂಡ ಹಾಕಿರ್ತಾರೆ ಶಶಾಂಕ್. ಕುಟುಂಬಸ್ಥರಿಂದ ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಓದೋದಕ್ಕೆ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ತಾ ಇಲ್ಲ, 2-3 ಬಾರಿ ಕ್ಯಾಟ್ ಎಕ್ಸಾಮ್ ಬರೆದ್ರೂ ಕೂಡ ಉತ್ತಮ ಕಾಲೇಜ್ನಲ್ಲಿ ಸೀಟ್ ಸಿಗ್ತಾ ಇಲ್ಲ ಎನ್ನುವಂಥ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಇನ್ನು ಏನಂತ ಮೆಸೇಜ್ ಮಾಡಿದ್ರು, ಜೊತೆಗೆ ಈ ಚಿಕ್ಕ ವಿಷಯಕ್ಕೇನೆ ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ, ಹೇಗೆ ಅಂತ? ಏನು ಈಗ ಆತ್ಮಹತ್ಯೆಗೆ ಶರಣಾಗಿರುವಂತಹ BSc ವಿದ್ಯಾರ್ಥಿ ಶಶಾಂಕ್, 23 ವರ್ಷದ BSc ವಿದ್ಯಾರ್ಥಿ ಶಶಾಂಕ್ ತಾನು ನೇಣಿಗೆ ಶರಣಾಗುವ ಮೊದಲು ವಾಟ್ಸ್ಆಪ್ ನಲ್ಲಿ ಈ ಒಂದು ಶೆಡ್ಯೂಲ್ ಅನ್ನ ಮಡಗಿ ತನ್ನ ಅಣ್ಣನಿಗೆ ಮೆಸೇಜ್ ಹಾಕಿರ್ತಾರೆ. ಆ ಮೆಸೇಜ್ ಅಲ್ಲಿ ನನಗೆ ಇನ್ ಮುಂದೆ ಬದುಕಲು ಇಷ್ಟ ಇಲ್ಲ, ಇನ್ ಮುಂದೆ ಅಪ್ಪ ಅಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೋ, ನನ್ನ ಹಾಗೆ ಆಗ್ಬೇಡ ಅಂತ ಹೇಳಿ ಅದನ್ನ ಉಲ್ಲೇಖಿಸಿ ತನ್ನ ಅಣ್ಣನಿಗೆ ಮೆಸೇಜ್ ಮಾಡಿ ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ತಾಯಿಯ ಸೀರೆಯನ್ನ ಬಳಸಿಕೊಂಡು ನೇಣಿಗೆ ಶರಣಾಗಿದ್ದಾರೆ. ಇಲ್ಲಿ ಈ ಒಂದು CAT ಎಕ್ಸಾಮ್ ಅನ್ನ ಬರೆದು ಕಲ್ಕತ್ತಾದಲ್ಲಿರುವ IIM ವಿಶ್ವವಿದ್ಯಾಲಯದಲ್ಲಿ MBA ಓದ್ಬೇಕು ಅಂತ ತನ್ನ ಜೀವನದಲ್ಲಿ ತುಂಬಾನೇ ಕನಸು ಹೊತ್ತಿರ್ತಾನೆ ಈ ಮೃತ ಶಶಾಂಕ್. ಆದ್ರೆ ಎಷ್ಟೇ ಬಾರಿ ಎಕ್ಸಾಮ್ ಬರೆದು ಪ್ರಯತ್ನಿಸಿದ್ರು ಕೂಡ ಈ ಒಂದು ಸೀಟ್ ಸಿಕ್ಕಿರಲ್ಲ. ಇತ್ತೀಚೆಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ಮನನೊಂದಿರ್ತಾನೆ. ಹೀಗೆ ಮನನೊಂದಿದ್ದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಈ ದುಡುಕಿನ ನಿರ್ಧಾರವನ್ನ ಕೈಗೊಂಡಿದ್ದಾನೆ ಅಂತ ಸ್ವತಃ ಪೋಷಕರೇ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದು, ಸದ್ಯ ನೆಲಮಂಗಲದ ಜನತೆ ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಈ ಒಂದು ವಿಷಯಕ್ಕೆ ಈ ರೀತಿ ಒಂದು ದುಡುಕಿನ ನಿರ್ಧಾರ ಕೈಗೊಂಡಿರೋದು ವಿಪರ್ಯಾಸವೇ ಸರಿ ಎಂಬಂತೆ ಚರ್ಚೆಗೆ ಇದಾಗಿದೆ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. I love